ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೇನೆ. ಇವತ್ತಿನ ವಿಷಯ ಬಾಯ್ಲರ್ ಮೌಂಟಿಂಗ್ಸ್. ಬಾಯ್ಲರ್ ಮೌಂಟಿಂಗ್ಸ್ ಅಂತೇಳಿ ಇವತ್ತೊಂದು ಬಾಯ್ಲರ್ ಡ್ರಮ್ ನ ಸ್ಕೆಚ್ ಮಾಡಿದ್ವಿ. ಆಲ್ ಮೌಂಟಿಂಗ್ಸ್ ನ ಇದರಲ್ಲೆಲ್ಲ ಇಂಡಿಕೇಟ್ ಮಾಡಿದ್ವಿ. ಒಂದೇ ಇದರಲ್ಲಿ ನಾನು ಎಲ್ಲಾ ಮೌಂಟಿಂಗ್ಸ್ ನ ಕವರ್ ಮಾಡುವ ಒಂದು ಪ್ರಯತ್ನ ಮಾಡಿದ್ದೀನಿ. ಸೆಪರೇಟ್ ಆಗಿ ಇಂಡಿವಿಜುವಲ್ ಹೇಳೋ ಬದಲಿ ವಾಲ್ ಮೌಂಟಿಂಗ್, ಬಾಯ್ಲರ್ ಮೌಂಟಿಂಗ್ಸ್ ಏನಿದೆ ಅದನ್ನೆಲ್ಲ ಒಂದೇ ಕಡೆ ಸ್ಕೆಚ್ ಮಾಡಿ ಇಂಡಿವಿಜುವಲ್ ಒಂದೊಂದು ಪಾರ್ಟ್ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟಾರ್ಟಿಂಗ್ ಮೌಂಟಿಂಗ್ಸ್ ಅಂದ್ರೆ ಏನು, ಬಾಯ್ಲರ್ ಮೌಂಟಿಂಗ್ಸ್ ಅಂದ್ರೆ ಏನು? ದ ಮೌಂಟಿಂಗ್ಸ್ ಆರ್ ದ fittings are the devices used to for the safe operation of the boilers, first thing. And secondly, it is easy to produce the steam from starting of feed water to up to steam. Total overall production of the steam can be controlled by this mountings. Though ಇವು ಎರಡು ಕಲಿತ ಸಂಬಂಧ ನಾವು ಬಾಯ್ಲರ್ ಮೌಂಟಿಂಗ್ಸ್ ನ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ನಾವು ಇಂಡಿವಿಜುವಲ್ ಆಗಿ ಡೀಟೇಲ್ ಆಗಿ ನೋಡೋದಾದ್ರೆ ಫಸ್ಟ್ ಏನಾಗುತ್ತೆ, ಇಲ್ಲಿ ಬಾಯ್ಲರ್ ಫೀಡ್ ಪಂಪ್ ದಿಂದ ಪಂಪ್ ಆಗಿ ಬಾಯ್ಲರ್ ವಾಟರ್ ಇಲ್ಲಿ ಬರುತ್ತೆ. ಇಲ್ಲಿ ಬಾಯ್ಲರ್ ಫೀಡ್ ಪಂಪ್ ದಿಂದ ಬಾಯ್ಲರ್ ವಾಟರ್ ಬರುತ್ತೆ. ಸೊ ಆ ವಾಟರ್ ಡ್ರಮ್ ನಲ್ಲಿ ಇಂಜೆಕ್ಟ್ ಆಗುತ್ತೆ. ಡ್ರಮ್ ನಲ್ಲಿ ಆದ ತಕ್ಷಣ ಫೈನಲಿ ಇದರದು ಯಾವುದು ಸ್ಟೀಮ್ ಪ್ರೊಡಕ್ಷನ್ ಆಗುತ್ತೆ. ಸೊ ವಾಟರ್ ಇಂಟೆಕ್ಟ್ ಆಗಿ ಡ್ರಮ್ ನಲ್ಲಿ ಬರುತ್ತೆ. ಡ್ರಮ್ ನಲ್ಲಿ ಸೆಗ್ರೇಷನ್ ಆಗಿ ಪಾಸಿಂಗ್ ಸೂಪರ್ ಕಾಯಿಲ್ ಅಂಡ್ ಫೈನಲ್ ಸ್ಟೀಮ್ ನ ನಾವು ಔಟ್ಪುಟ್ ಆಗಿ ಪಡೀತು. ಸೊ ಹಾಗಾದ್ರೆ ಸ್ಟಾರ್ಟಿಂಗ್ ನೋಡೋದಾದ್ರೆ ಬಾಯ್ಲರ್ ಫೀಡ್ ಪಂಪ್ ನಿಂದ ನಮ್ದು ಫೀಡ್ ವಾಟರ್ ಡಿಎಂ ಪ್ಲಾಂಟ್, ಡಿಮಿನರಲ್ ಪ್ಲಾಂಟ್ ಫೀಡ್ ವಾಟರ್ ಬರುತ್ತೆ. ಸೊ ಫಸ್ಟ್ ಇಲ್ಲಿ ಪಾಸ್ ಆಗುತ್ತೆ, ಫೀಡ್ ವಾಟರ್ ಟ್ರಾನ್ಸ್ಫರ್ ಅಲ್ಲಿ ಪಾಸ್ ಮಾಡ್ತೀವಿ. ಸೊ ವರ್ಕ್ ಆಫ್ ದಿಸ್ ಫೀಡ್ ವಾಟರ್ ಟ್ರಾನ್ಸ್ಫರ್ ಏನ್ ಮಾಡುತ್ತೆ, ದ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ದ ವಾಟರ್, ಮೆಜರ್ಡ್ ಕ್ವಾಂಟಿಟಿ ಆಫ್ ದ ವಾಟರ್ ನಮಗೆ ಬಾಯ್ಲರ್ ಅಲ್ಲಿ ಸೆಂಡ್ ಮಾಡುತ್ತೆ. ಯಾವ ಪರ್ಪಸ್ ಗೆ, ಹೌ ಮಚ್ ಪರ್ಸೆಂಟೇಜ್ ಆಫ್ ದ ವಾಟರ್ ಯು ರಿಕ್ವೈರ್ಡ್ ಅಕಾರ್ಡಿಂಗ್ ಟು ದ ಲೋಡ್ ಆಫ್ ದ ಬಾಯ್ಲರ್, ಅದನ್ನ ನಾವು ಈ ಫೀಡ್ ವಾಟರ್ ಟ್ರಾನ್ಸ್ಫರ್ ಡ್ರಮ್ ಗೆ ಕಳಿಸ್ಕೊಡ್ತೀವಿ. ಈಗ ನಿಮ್ ಬಾಯ್ಲರ್ ಕೆಪಾಸಿಟಿ 90 TPH ಇದೆ ಅಂತ ಇಟ್ಕೋ, ಆರ್ 100 TPH. ಸೊ ಎಷ್ಟು ನಮ್ಗೆ ವಾಟರ್ ರಿಕ್ವೈರ್ಮೆಂಟ್ ಇದೆ ಅದನ್ನ ನಮಗೆ ಫೀಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ದ ಒನ್ ಟೈಪ್ ಆಫ್ ದ ಮೌಂಟಿಂಗ್. ನೆಕ್ಸ್ಟ್ ಅದಾದ ತಕ್ಷಣ ಏನ್ ಬರ್ಬೇಕು, ನಾವು FCV ಸ್ಟೇಷನ್ ಇದೆ. FCV ಸ್ಟೇಷನ್ ಅಂದ್ರೆ ಫೀಡ್ ಕಂಟ್ರೋಲ್ ವಾಲ್ ಸ್ಟೇಷನ್. ಫೀಡ್ ಕಂಟ್ರೋಲ್ ವಾಲ್ ಇದೆ. ಇದರಲ್ಲಿ ಎರಡು ಮ್ಯಾನ್ಯುವಲ್ ಆಪರೇಷನ್ ವಾಲ್ ಬರುತ್ತೆ. ಸೆಂಟರ್ ನಲ್ಲಿ ಒಂದು ವಾಲ್ ಬರುತ್ತೆ, ಇದು ಮೋಟರೈಸರ್ ನ್ಯೂಮ್ಯಾಟಿಕ್ ಕಂಟ್ರೋಲ್ ವಾಲ್ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಕಂಟ್ರೋಲಿಂಗ್ ದ ಫೀಡ್ ವಾಟರ್, giving the measured quantity of the feed water to the drum or to boiler. ಏನ್ ಮಾಡ್ತೀವಿ, ಯಾವಾಗ ರಿಕ್ವೈರ್ಮೆಂಟ್ ಬರುತ್ತಲ್ಲ ವಾಟರ್ ಅಕಾರ್ಡಿಂಗ್ ಟು ಯುವರ್ ಲೋಡ್ ಆನ್ ಬಾಯ್ಲರ್, ಅವಾಗ ನೀವು ಫೀಡ್ ವಾಟರ್ ನ ದಟ್ ಮಚ್ ಆಫ್ ಕ್ವಾಂಟಿಟಿ ಆಫ್ ಫೀಡ್ ವಾಟರ್ ಏನ್ ಮಾಡುತ್ತೆ, ಥ್ರೂ ಎಕನಾಮೈಸರ್ ಅಲ್ಲಿ ಪಾಸ್ ಮಾಡಿ ಡ್ರಮ್ ನಲ್ಲಿ ಕಳಿಸ್ತೇವೆ. ಸೊ ದಿಸ್ ಈಸ್ ದ ಫೀಡ್ ಕಂಟ್ರೋಲ್ ವಾಲ್ ಸ್ಟೇಷನ್. ಸೊ ಇದು ಒಂದು ಟೈಪ್ ಆಫ್ ದ ಬಾಯ್ಲರ್ ಮೌಂಟಿಂಗ್ಸ್, ನಮಗೆ ವಾಟರ್ ಮೇಜರ್ ಕ್ವಾಂಟಿಟಿ ವಾಟರ್ ಕಳ್ಸೋಕೆ ಹೆಲ್ಪ್ ಮಾಡುತ್ತೆ. ದೆನ್ ನಾವು ಎಲ್ಲಿ ಬರ್ತೀವಿ, ಡ್ರಮ್ ನಲ್ಲಿ ಬರ್ತೀವಿ. ದಿಸ್ ಈಸ್ ದ ಡ್ರಮ್. ಡ್ರಮ್ ನಲ್ಲಿ ಏನಾಗುತ್ತೆ, ಡ್ರಮ್ ಹ್ಯಾವಿಂಗ್ ದ ಟೂ ಪಾರ್ಟ್ಸ್, ಒಂದು ಸ್ಟೀಮ್ ಪಾರ್ಟ್ಸ್ ಅಂಡ್ ವಾಟರ್ ಪಾರ್ಟ್ಸ್. ಅಬೌವ್ ದ ಇದು ಸ್ಪೇಸ್ ನಲ್ಲಿ ಇರುತ್ತೆ ಸ್ಟೀಮ್ ಇರುತ್ತೆ. 50% ಆಫ್ ದ ವಾಟರ್ ಬಿಲೋ ದಿಸ್ ಇಲ್ಲಿ ಇರುತ್ತೆ, 50% ನಾವು ವಾಟರ್ ಮೇಂಟೈನ್ ಮಾಡ್ತೀವಿ. ಇದು ಏರಿಯಾ ಎಲ್ಲ ಸ್ಟೀಮ್ ನಲ್ಲಿ ಇರುತ್ತೆ. ದಿಸ್ ಏರಿಯಾ, ದಿಸ್ ಬಾಟಮ್ ಇಸ್ ವಾಟರ್. ಇದರಲ್ಲಿ ವಾಟರ್ ಇರುತ್ತೆ. ಸೊ ಇದನ್ನ ಮೇಜರ್ ಮಾಡ್ಲಿಕ್ಕೆ ನಾವು
ಇದೊಂದು ಗೇಜ್ ಗ್ಲಾಸ್ ಇದೆ, ಲೋಕಲ್ ಗೇಜ್ ಗ್ಲಾಸ್ ಅಂತಾರೆ. ಬಾಯ್ಲರ್ ಡ್ರಮ್ ಅಲ್ಲಿ ಬಿಟ್ಟಿರುತ್ತೆ, ಎರಡು ಸೈಡ್ ಇದೆ, ಆ ಸೈಡ್ ಇದೆ, ಈ ಸೈಡ್ ಇದೆ. ಸೊ ಯೂಸಿಂಗ್ ದಿಸ್ gauge glass you have to know the water level in the drum, exact water level in the drum. ನಾವು ಯಾವ್ದು ನೋಡ್ತೀವಿ, ಗೇಜ್ ಗ್ಲಾಸ್ ಇದೆ. ಈ ಗೇಜ್ ಗ್ಲಾಸ್ ಏನ್ ಮಾಡುತ್ತೆ, ಸ್ಟೀಮ್ ಪಾಯಿಂಟ್ ನಲ್ಲಿ ಒಂದು ಕನೆಕ್ಷನ್ ಇದೆ, ನೆಕ್ಸ್ಟ್ ಒಂದು ವಾಟರ್ ಪಾಯಿಂಟ್ ನಲ್ಲಿ ಕನೆಕ್ಷನ್ ಇದೆ, ಐಸೋಲೇಷನ್ ವಾಲ್ ಇದಾವೆ. ನಂತರ ಇದು ಇಲ್ಲಿ ಒಂದು ಗ್ಲಾಸ್ ಬರುತ್ತೆ, ಗ್ಲಾಸ್ ನಲ್ಲಿ ನೀವು ವಾಟರ್ ಎಷ್ಟು ಲೆವೆಲ್ ಇದೆ ನೋಡ್ಬೋದು. ಏನಾಗುತ್ತೆ, ಸ್ಟೀಮ್ ಪಾಯಿಂಟ್ ನಲ್ಲಿ ಇಲ್ಲಿ ಸ್ಟೀಮ್ ಪಾಸ್ ಆಗುತ್ತೆ. ಯಾವಾಗ ಇದು ವಾಲ್ ಓಪನ್ ಮಾಡ್ತೀವಿ ಸ್ಟೀಮ್ ಬರುತ್ತೆ ಇಲ್ಲಿ. ಇದು ವಾಟರ್ ಲೆವೆಲ್ ಅಲ್ಲಿ ಕನೆಕ್ಟ್ ಇದ್ದು ಈ ವಾಲ್ ಓಪನ್ ಮಾಡಿದ್ರೆ ವಾಟರ್ ಬರುತ್ತೆ. ಸೊ ವಾಟರ್ ಇಲ್ಲಿ ಮಟ್ಟ ಬರುತ್ತೆ, ಸ್ಟೀಮ್ ಬರುತ್ತೆ. ಎರಡು ಬ್ಯಾಲೆನ್ಸ್ ಆದ ತಕ್ಷಣ ಪ್ರೆಷರ್ ನಿಮ್ಮ ವಾಟರ್ ಲೆವೆಲ್ ಎಷ್ಟಿದಿಲ್ಲ ಆ ಲೆವೆಲ್ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ದಿಸ್ ಇಸ್ ದ ಲೆವೆಲ್. ಇದನ್ನು ಫಿಸಿಕಲಿ ನೀವು ಬಾಯ್ಲರ್ ಇಂಜಿನಿಯರ್ ನಾವು ಅಲ್ಲಿ ಫಿಸಿಕಲಿ ನೋಡಬಹುದು. ಇದು ಲೋಕಲ್ ಗೇಜ್ ಗ್ಲಾಸ್ ಅಂತ. ಇದರದ ನೀವು ಅಲ್ಲಿ ಕ್ಯಾಮ್ರಾ ಇಟ್ಟು DCS ನಲ್ಲಿ ಸೆಪರೇಟ್ ಮಾನಿಟರ್ ನಲ್ಲಿ ಇದರ ಲೆವೆಲ್ ನ ನೋಡಬಹುದು. ಸೊ ದಿಸ್ 100% ಇದ್ರೆ ಇದು 50% ಆದ್ರೆ ಜಸ್ಟ್ ಅಬೌವ್ ಇದ್ರೆ 60 ಆಗುತ್ತೆ, 70 ಆಗುತ್ತೆ, 80 ಆಗುತ್ತೆ. ಅದೇ ತರ ತಳಗಡೆ ಬಂದ್ರೆ 40 ಆಗುತ್ತೆ, 30 ಆಗುತ್ತೆ. ಸೊ ಲೈಕ್ ನಿಮ್ದು ಯಾವ ಲೆವೆಲ್ ಅಲ್ಲಿ ವಾಟರ್ ಇದ್ರು ಆ ಲೆವೆಲ್ ಇಲ್ಲಿ ಇಂಡಿಕೇಶನ್ ಬರುತ್ತೆ. ಇಲ್ಲೊಂದು ವಾಲ್ ಇರುತ್ತೆ, ಇದು ಯಾವುದು ವೆಂಟ್ ಸ್ಟೀಮ್ ವೆಂಟ್ ವಾಲ್ ಇರುತ್ತೆ, ಟ್ರೈನ್ ವಾಲ್ ಇರುತ್ತೆ. ಸೊ ಇನ್ ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಗೇಜ್ ಗ್ಲಾಸ್ ಬಗ್ಗೆ. ಸೊ ದಿಸ್ ಇಸ್ ಒನ್ ಸೆಟಪ್ ಫಾರ್ ಮೆಜರಿಂಗ್ ದ ವಾಟರ್ ಲೆವೆಲ್ ಇನ್ ದ ಡ್ರಮ್. ಸೊ ಈ ಟೈಪ್ ನಾವು ಡ್ರಮ್ ನ ವಾಟರ್ ಲೆವೆಲ್ ನ ಇದು ಬೋತ್ ಸೈಡ್ ಮೇಂಟೈನ್ ಆಗುತ್ತೆ. ಸೊ ಯಾಕೆ ನಾವು ಈ ಟೈಪ್ ವಾಟರ್ ಲೆವೆಲ್ ಅನ್ನು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ water you have to maintain the minimum level of the water in the drum. Otherwise shortage of the water ಆದ್ರೆ boiler explosion ಆಗೋ ಚಾನ್ಸ್ ಇರುತ್ತೆ. So when water level comes down, this leads to explosion of the boiler or else to shrinkages ಆಗಬಹುದು overheating ಆದ ತಕ್ಷಣ. So to avoid that one, you have to maintain proper water in the boiler or a drum. 50% water you have to maintain compulsorily in the drum to avoid the further damage to the boiler. So ಆ ಪರ್ಪಸ್ ನೀವು ಇದನ್ನ ಲೋಕಲ್ ಗೇಜ್ ಗ್ಲಾಸ್ ಏನಿದೆ ಅಲ್ಲಿ ಬಾಯ್ಲರ್ ಪೊಸಿಷನ್ ಡ್ರಮ್ ಪೊಸಿಷನ್ ಫಿಟ್ ಆಗುತ್ತೆ. ಇದನ್ನ ನೀವು ಫೋಕಸ್ ಮಾಡಿ ಕಂಟ್ರೋಲ್ ರೂಮ್ ನಲ್ಲಿ ನೋಡಬಹುದು. ಸೊ ಇನ್ನೊಂದಿದೆ ನೋಡಿ, ದಿಸ್ ಇಸ್ ದ ಸ್ಟೀಮ್ ಪಾಯಿಂಟ್ ಕನೆಕ್ಷನ್. ವಾಲ್ ಇದೆ ಹಿಂಗ್ ಬಂದು, ದಿಸ್ ಈಸ್ ಲೆವೆಲ್ ಟ್ರಾನ್ಸ್ಮಿಟರ್, ವಾಲ್ ಇದೆ and water side connected. This setup is going to level transmitter. Through this you are getting the signal to the DCH, digital control system. ನೀವೇನು ಕಂಟ್ರೋಲ್ ರೂಮ್ ನಲ್ಲಿ ಕೊಟ್ಟು DCH ನಲ್ಲಿ ಏನ್ ನೋಡ್ತೀರಿ that level should be measured by this level transmitter. ಸೊ ಇದನ್ನ ನೀವು DCH ನಲ್ಲಿ ಶೋ ಮಾಡ್ತೀವಿ. 50%, 60, 40% ವಾಟರ್ ಲೆವೆಲ್ ನ ನೀವು ಅಬ್ಸರ್ವ್ ಮಾಡಬಹುದು ಥ್ರೂ ದಿಸ್ ಲೆವೆಲ್ ಟ್ರಾನ್ಸ್ಮಿಟರ್. ಸೊ ಇದನ್ನ DCH ನಲ್ಲಿ ನೀವು ನೋಡಬಹುದು. ಇದ್ರದ್ದು ಅಲ್ಲಿ ನಾವು ಸೆಪರೇಟ್ ಬೇರೆ ಮೆಟೀರಿಯಲ್ ನೋಡಬಹುದು ಕ್ಯಾಮ್ರಾ ಮೂಲಕ. ಸೊ ದೆನ್ ದೀಸ್ ಟು ಆರ್ ಕಂಪ್ಯಾರಿಸನ್ ನೀವು ಮಾಡಬಹುದು ವಿಚ್ ಒನ್ ಇಸ್ ಕರೆಕ್ಟ್. ಸಮ್ ಟೈಮ್ ಫಾಲ್ಟ್ ಆದ್ರೆ ಅದಕ್ಕೋಸ್ಕರ ಇದು ಲೋಕಲ್ ಗೇಜ್ ಗ್ಲಾಸ್ ನ ಫಿಟ್ ಮಾಡಿರ್ತಾರೆ. So this is the instrument setup. You have to see in the DCH the water level of the drum. So then ಏನ್ ಮಾಡಬೇಕು, ಈಗ ಈ ಕಡೆ ಬಂದ್ರೆ ಇಲ್ಲೊಂದು ಲೈನ್ ಇದೆ ನೋಡಿ, CBD ಲೈನ್. CBD ಅಂದ್ರೆ ಕಂಟಿನ್ಯೂಸ್ ಬ್ಲೋ ಡೌನ್ ಲೈನ್. ಕಂಟಿನ್ಯೂಸ್ ಬ್ಲೋ ಡೌನ್ ಲೈನ್ ಅನ್ನ ಎಲ್ಲಿ ಫಿಕ್ಸ್ ಮಾಡಿರ್ತಾರೆ, ದಿಸ್ ಇಸ್ 50%, ಇದು 100% ಕವರ್ ಮಾಡಿದ್ರೆ just below the 50% ಅಂದ್ರೆ 35 to 40% ಲೆವೆಲ್ ಅಲ್ಲಿ ನಾವು ಅದನ್ನ CBD ಲೈನ್ ನ ಪೊಸಿಷನ್ ಮಾಡಿರ್ತೀವಿ. ಸೊ ಜಸ್ಟ್ ಬಿಲೋ 50 ಇನ್ ದ ಸೆನ್ಸ್ 45% ಲೆವೆಲ್ ನಲ್ಲಿ ನಮ್ದು CBD ಲೈನ್ ಇರುತ್ತೆ. ದಿಸ್ ಟೋಟಲ್ ಹೈಟ್ 100% ಕನ್ಸಿಡರ್ ಮಾಡಿದ್ರೆ 45% ನಲ್ಲಿ ನಾವು
CBD ಲೈನ್ ಸೆಟ್ ಮಾಡಿದ್ವಿ, ಸೆಟ್ ಮಾಡಿರ್ತಾರೆ. ದೆನ್ ಏನಾಗುತ್ತೆ, ಇದರಲ್ಲಿ ವಾಟರ್ ನಲ್ಲಿ ಏನಾಗುತ್ತೆ, ಇದು ಕಂಟಿನ್ಯೂಸ್ ಓಪನ್ ಇರುತ್ತೆ. ಎಷ್ಟು ಪರ್ಸೆಂಟ್ ಓಪನ್ ಇರುತ್ತೆ? 1 to 5% ಓಪನ್ ಇರುತ್ತೆ. ಯಾವುದು? ಸಿಬಿಡಿ ಲೈನ್. ಸೊ ಕಂಟಿನ್ಯೂಸ್ಲಿ 1 to 5% ಓಪನ್ ಥ್ರೂ ಕಂಟಿನ್ಯೂಸ್ಲಿ ನಮ್ದು ವಾಟರ್ ಡ್ರೈನ್ ಔಟ್ ಆಗುತ್ತೆ. ಇದಕ್ಕೆ ಮಾಡ್ಬೇಕಂದ್ರೆ ಇಲ್ಲಿ ವಾಟರ್ ನಲ್ಲಿ ಏನಿರುತ್ತೆ, ವಾಟರ್ ನಮ್ದು ರೀಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಇನ್ಕಮಿಂಗ್ ವಾಟರ್ ಬರುತ್ತೆ, ಸ್ಟೀಮ್ ಫಾರ್ಮ್ ಆಗುತ್ತೆ, ಸ್ಟೀಮ್ ಟೇಕ್ಔಟ್ ಮಾಡ್ತೀವಿ, ಅಗೇನ್ ಫ್ರೆಶ್ ವಾಟರ್ ಬರುತ್ತೆ. ಸೊ ದಿಸ್ ಸೈಕಲ್ ರಿಪೀಟೆಡ್ ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಸಡನ್ ಪಾರ್ಟ್ ಆಫ್ ದ ಇಂಪ್ಯೂರಿಟೀಸ್ ಸ್ಲಜ್ ಫಾರ್ಮೇಶನ್ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತೇವೆ, ಈ ಪೈಪ್ ಮೂಲಕ ಕ್ಯಾರಿ ಮಾಡ್ತೀವಿ. ವಾಟ್ ಎವರ್ ಸ್ಲಜ್ ಅಂಡ್ ಇಂಪ್ಯೂರಿಟಿ ಅವೈಲೇಬಲ್ in this boiler water, that have to be taken out through this CBD line. CBD chamber ಹೋಗುತ್ತೆ, ಬ್ರೋಡೌನ್ ಚೇಂಬರ್, CBD chamber ಹೋಗುತ್ತೆ ವಾಟರ್, excess impurity water in the CBD chamber ಹೋಗುತ್ತೆ through the CBD line. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಆಫ್ ದ ವಾಟರ್ ನಾವು ಲಾಸ್ ಮಾಡ್ತೀವಿ ಥ್ರೂ CBD ನೋಡೋದಾದ್ರೆ, ಡಿಪೆಂಡ್ ಅಪಾನ್ ದ ಬಾಯ್ಲರ್ ಕೆಪಾಸಿಟಿ. ಈಗ ನಿಮ್ ಬಾಯ್ಲರ್ ಕೆಪಾಸಿಟಿ 90 TPH ಇದೆ ಅಂತ ತಿಳ್ಕೊ. ಸೊ 5% ಆಫ್ ದಟ್ 90 TPH ಬಾಯ್ಲರ್ 5% ನೀವು ಏನ್ ಮಾಡ್ತೀರಿ, ರಿಮೈನಿಂಗ್ ವಾಟರ್ ಲಾಸ್ ಥ್ರೂ ದ CBD ಲೈನ್ ಡ್ರೈನ್ ಔಟ್ ಆಗುತ್ತೆ. ಎಷ್ಟು? 5% ಡ್ರೈನ್ ಔಟ್ ಥ್ರೂ CBD ಲೈನ್. ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಕೆಪಾಸಿಟಿ ಮೇಲೆ 5% ನಾವು CBD ವಾಟರ್ ಲಾಸ್ ಮಾಡ್ತೀವಿ. ಸೊ ಆದ್ ಲಾಸ್ ವಾಟರ್ ಏನ್ ಮಾಡ್ತೀವಿ, ಮೇಕಪ್ ವಾಟರ್ ಫಿಲ್ಅಪ್ ಮಾಡಿ ನಾವು ವಾಟರ್ ಲೆವೆಲ್ ನ ಮೇಂಟೈನ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಒನ್ ಟೈಪ್ ಆಫ್ ದ ಮೌಂಟಿಂಗ್ಸ್ ಯೂಸ್ ಟು ಮೇಂಟೈನ್ ದ ವಾಟರ್ ಪ್ಯಾರಾಮೀಟರ್ CBD. ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ IBD ಲೈನ್ ಇದೆ ನೋಡಿ, IBD ಇಂಟರ್ಮೀಡಿಯೇಟ್ ಬೋರ್ಡ್ ಅಂತ. IBD ಇನ್ ದ ಸೆನ್ಸ್ ಇಂಟರ್ಮೀಡಿಯೇಟ್ ಬೋರ್ಡ್. ಇಂಟರ್ಮೀಡಿಯೇಟ್ ಬೋರ್ಡ್ ನ ಯಾಕೆ ಕೊಡ್ಬೇಕು? ಈಗ ಏನಾಗುತ್ತೆ, ಇದು ಸ್ಟೀಮ್ ಫಾರ್ಮ್ ಆಗುತ್ತೆ, ಸ್ಟೀಮ್ ಟೇಕ್ಔಟ್ ಮಾಡ್ತೀವಿ. ಯಾವಾಗ ಸ್ಟೀಮ್ ಹೊರಗಡೆ ಹೋಗುತ್ತೆ, ಇಂಪ್ಯೂರಿಟೀಸ್ ಏನ್ ಇರ್ತವೆ ಅವೆಲ್ಲ ಇಲ್ಲಿ ಕಲೆಕ್ಟ್ ಆಗ್ತವೆ. ವಾಟರ್ ಆಫ್ಟರ್ ಬಾಯ್ಲಿಂಗ್ will get converted into steam, and steam leaving to the separator, the impurities what are present in that they are collected at the bottom of this drum. ಈ ಡ್ರಮ್ ಅಲ್ಲಿ ಕಲೆಕ್ಟ್ ಆಗ್ತವೆ. ಸೊ ಈ ವಾಟರ್ ನಾವು ಲ್ಯಾಬ್ ನಲ್ಲಿ ರಿಪೀಟೆಡ್ಲಿ ಅನಲೈಸ್ ಮಾಡ್ತೀವಿ. ಏನ್ ಅನಲೈಸ್ ಮಾಡ್ತೀವಿ? ಸಿಲಿಕಾ ಅನಲೈಸ್ ಮಾಡ್ತೀವಿ, ಹಾರ್ಡ್ನೆಸ್ ಅನಲೈಸ್ ಮಾಡ್ತೀವಿ, ಟೋಟಲ್ TDS ಅಂತ ಟೋಟಲ್ ಡಿಸಾಲ್ವ್ ಸಾಲಿಡ್ ಅದನ್ನ ಮಾನಿಟರ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಸೊ ಇವೇನ್ ಪ್ಯಾರಾಮೀಟರ್ ಇರ್ತಾವ, ಟೋಟಲ್ ಡಿಸಾಲ್ವ್ ಸಾಲಿಡ್, ಸಿಲಿಕಾ ಮತ್ತು ಹಾರ್ಡ್ನೆಸ್ ಏನಂತೀವಿ, ಇವೆಲ್ಲ ಬಾಟಮ್ ಅಲ್ಲಿ ಕಲೆಕ್ಟ್ ಆಗ್ತಾವ. ಅವನ್ ಏನ್ ಮಾಡುದು, IBD ಲೈನ್ ಮೂಲಕ ಡ್ರೈನ್ ಔಟ್ ಮಾಡ್ತೀವಿ. ಸೊ ಇದನ್ನ ಯಾವಾಗ ಮಾಡ್ತೀವಿ? ಒನ್ಸ್ ಇನ್ 24 hours, ಒನ್ ಡೇ ನಲ್ಲಿ ಒನ್ ಟೈಮ್ ಮಾಡ್ತೀವಿ. ಎಷ್ಟು ಮಿನಿಟ್ ಓಪನ್ ಇಡಬೇಕು IBD ಲೈನ್ ಅಂದ್ರೆ 1 to 2 minutes ನೀವು ಓಪನ್ ಇಡಬೇಕು. 1 to 2 minutes ಓಪನ್ ಇಡಬೇಕು. ಸೊ ದಟ್ ದ ಇಂಪ್ಯೂರಿಟೀಸ್ ಆರ್ whatever the TDS dissolved solid hardness of the water that can be carried out through this IBD line. So again makeup water ge fresh water enter agutte, that will be makeup. So this CBD and IBD they are useful to ಏನಾಗುತ್ತೆ, ಕ್ಯಾರಿ ಓವರ್, ಅವಾಯ್ಡ್ ದ ಕ್ಯಾರಿ ಓವರ್, ಫೋಮಿಂಗ್ ಅಂಡ್ ಪ್ರೈಮಿಂಗ್ ಏನಾಗುತ್ತೆ ಅದನ್ನ ಅವಾಯ್ಡ್ ಮಾಡಬಹುದು. ಸೊ ದಿಸ್ is also a good motive for removing the impurity from the drum. ನೆಕ್ಸ್ಟ್ ನಮ್ದು ಏನ್ ಟಾಪ್ ಅಲ್ಲಿ ನೋಡಿದ್ರೆ ಡ್ರಮ್ ಪಾರ್ಟ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್, ವೆರಿ ಇಂಪಾರ್ಟೆಂಟ್ ಮೋಟಿಂಗ್ಸ್, these are safety ones. This is the line safety one, this is separator, after that main stream line, this is line safety one, and this is the drum
and also this is also term. You are having the three safety valves. So as per the IBR boiler Indian Boiler Regulation Act, you have to maintain three safety valves on the boiler. One is on the line after separator and two on the drum. ಇದರ ಪ್ರಕಾರ IBR ಆಕ್ಟ್ ಪ್ರಕಾರ ನಾವು ತ್ರೀ ಸೇಫ್ಟಿ ವಾಲ್ನ ಮೇಂಟೈನ್ ಮಾಡಬೇಕು. ಸೊ ಇದು ಈ ಟೈಪ್ ಇರುತ್ತೆ. ನಾನು ಸಿಂಬಲಿಕಲಿ ಇದನ್ನ ಸೇಸ್ ಇಲ್ಲದ ಕಾರಣಕ್ಕೆ ಈ ಟೈಪ್ ಡ್ರಾ ಮಾಡಿದ್ವಿ. Otherwise you have to draw like this only. So this boiler is a working pressure of the boiler you consider ಎಷ್ಟಿರುತ್ತೆ ಒಂದು 100 kg per centimeter square ಅಂತ ಇದೆ. And temperature nearly about 480 to 490 degree temperature ಇರುತ್ತೆ. ಸೊ ನಮ್ದು ಈ ವಾಲ್ ಫಸ್ಟ್ ಪಾಪಪ್ ಆಗೋದು ಲೈನ್ ಸೇಫ್ಟಿ ವಾಲ್. ದಿಸ್ ವಾಲ್ ಫಸ್ಟ್ in case of pressure increases, pop up of the safety wall is this safety wall have to pop up first. Next ಏನಾಗುತ್ತೆ this wall hang set ಮಾಡ್ತಾರೆ. This is 5 to 8%. 5 to 8% of the working pressure. So the working pressure 100 kg per centimeter. That 5% extra you have to set this safety wall. So if in case nimse working pressure exceed ಆದರೆ more than 5%, more than 8% ಆದರೆ that time this safety wall pop up and excess pressure released to atmosphere and again come to the normal pressure. That time the disc will be closed, seat will be closed. So ಏನಾಗುತ್ತೆ this ಅವಾಗ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಈ ಸೇಫ್ಟಿ ವಾಲ್ ನೆಕ್ಸ್ಟ್ ಅಗೇನ್ ನಿಮ್ದು ಪ್ರೆಷರ್ ರೈಸ್ ಆಯ್ತಂದ್ರೆ even though this seat pop up then continuously rising the pressure at that time ಏನಾಗುತ್ತೆ ಈ ಸೇಫ್ಟಿ ವಾಲ್ ಪಾಪ್ ಅಪ್ ಆಗುತ್ತೆ. ಇಲ್ಲಿಂದ ಸ್ಟೀಮ್ ಎಂಟರ್ ಆಗುತ್ತೆ. this is the seat, this is the spindle, spring, this is the inside spring. ಯಾವಾಗ ನಿಮ್ ಪ್ರೆಷರ್ ದ ಸ್ಪ್ರಿಂಗ್ ಲೋಡೆಡ್ ಪ್ರೆಷರ್ ಸ್ಪ್ರಿಂಗ್ ಕಂಪ್ರೆಷನ್ ಜಾಸ್ತಿ ಆಯ್ತಂದ್ರೆ ಸೆಟ್ ಪ್ರೆಷರ್ ಇದು ಓಪನ್ ಆಗುತ್ತೆ, ಸೀಟ್ ಮೇಲೆ ಹೋಗುತ್ತೆ and this through this right position release to atmosphere. ಇದೇನಂತೆ ಇದನ್ನ ಹೆಂಗ್ ಸೆಟ್ ಮಾಡ್ತಾರೆ ಅಂದ್ರೆ this safety valve 5% ಇದನ್ನ ಸೆಟ್ ಮಾಡ್ತಾರೆ. this safety valve 5% ಇದನ್ನ ಸೆಟ್ ಮಾಡ್ತಾರೆ. ಹಾಗೆ ನಿಮ್ದು ಮತ್ತೆ ಪ್ರೆಷರ್ ಕಂಟಿನ್ಯೂ ರೈಸ್ ಆತಂದ್ರೆ ಅವಾಗ ಈ ಸೇಫ್ಟಿ ವಾಲ್ವ್ ಪಾಪ್ ಅಪ್ ಆಗುತ್ತೆ. ಇದ್ರದ್ದು ಎಷ್ಟು ಪರ್ಸೆಂಟ್ ಸೆಟ್ ಮಾಡ್ತಾರಂತೆ ಈ ಸೇಫ್ಟಿ ವಾಲ್ವ್ 1% ಇದನ್ನ ಸೆಟ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಹೌ ಮೂರು ಸೇಫ್ಟಿ ವಾಲ್ವ್ ಆಪರೇಟ್ ಆಗುತ್ತೆ. ಅಂಡ್ ಕೆಪಾಸಿಟಿ ಆಫ್ ದಿಸ್ ಸೇಫ್ಟಿ ವಾಲ್ವ್ ನೋಡೋದಾದ್ರೆ ಇದು 35% ಇರುತ್ತೆ, ಇದು 35% ಇರುತ್ತೆ, ಇದು 30% ಇರುತ್ತೆ. ಸೊ ಓವರ್ ಆಲ್ ಇದು 100% ಇರುತ್ತೆ. ಸೊ ವಾಟ್ ಎವರ್ ಸ್ಟೀಮ್ 100% ಜನರೇಟ್ ಆಗುತ್ತೆ ಅದನ್ನೆಲ್ಲ ನೀವು ಎಕ್ಸ್ಪೋಸ್ ಸೇಫ್ಟಿ ಮೂಲಕ ಹೊರಗೆ ಹಾಕ್ಬೋದು. ದಟ್ ಇಸ್ ವೈ 30%, 35, 35, 100% ಇರುತ್ತೆ ಸೇಫ್ಟಿ ವಾಲ್. ದಿಸ್ ಈಸ್ ದ ಒನ್ ಗುಡ್ mountings of the boiler or the safety factors consider. Then safety wall ಆಯ್ತು. ಇಲ್ಲೊಂದು ಇದೆ ನೋಡಿ ಪ್ರೆಷರ್ ಗೇಜ್ ಅಂತ. ಪ್ರೆಷರ್ ಗೇಜ್ ದಿಸ್ ಈಸ್ ದ ಸೈಪಾನ್ ಬರ್ಡನ್ ಟ್ಯೂಬ್ ಇದೆ, ಸೈಪಾನ್ ಇದೆ. ಸೊ ದಿಸ್ ಈಸ್ ದ ಗೇಜ್. ಇದರಲ್ಲಿ ಸ್ಕೇಲ್ ಇರುತ್ತೆ 1 to 100. ಪ್ರೆಷರ್ is 100 kg up to 100 kg. ಗೇಜ್ ಮೆನ್ಷನ್ ಇದೆ, ಪಾಯಿಂಟರ್ ಇದೆ, ಪಾಯಿಂಟರ್ ಥ್ರೆಡ್ ಇದೆ and gears ಇದೆ inside. When the steam will enter at that depend on pressure ಅದು 100 kg ನಿಮ್ದು ಪಾಯಿಂಟರ್ ಮಾರ್ಕ್ ತೋರಿಸುತ್ತೆ. ಸೊ ಡ್ರಮ್ ಪ್ರೆಷರ್ ನ ನೀವು ಪಾಯಿಂಟ್ ಔಟ್ ಮಾಡೋಗೋಸ್ಕರ ಈ ಪ್ರೆಷರ್ ಗೇಜ್ ನ ಡ್ರಮ್ ಮೇಲೆ ಸೆಟ್ ಮಾಡುತ್ತೆ. ನೆಕ್ಸ್ಟ್ ಇದೇನಿದೆ ಡ್ರಮ್ ವೆಂಟ್ ಇದೆ ಇನಿಷಿಯಲಿ, ಹಾಗೆ ಇಲ್ಲಿ ಸ್ಟಾರ್ಟ್ಅಪ್ ವೆಂಟ್ ಇದೆ. ಇವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇನಿಷಿಯಲ್ ಪಿಲ್ಲಪ್ ನ ಏನ್ ಇರುತ್ತೆ ಪ್ರೆಷರ್ ಇನ್ ದ ಬಾಯ್ಲರ್ at that time initially startup ನಲ್ಲಿ ನಾವು ಓಪನ್ ಇರ್ತೀವಿ. ವಾಟ್ ಎವರ್ ದ ಏರ್ ಪ್ರೆಸೆಂಟ್ ಇನ್ ದ ಬಾಯ್ಲರ್ ಅದರಲ್ಲಿ ವೆಂಟ್ ಮೂಲಕ ರಿಮೂವ್ ಆಗುತ್ತೆ. ಸೊ ಏನ್ ಸ್ಟಾರ್ಟ್ ಮಿಕ್ಸ್ ಸ್ಯಾಚುರೇಟೆಡ್ ಸ್ಟೀಮ್ ಯಾವಾಗ ಬರ್ತಲ್ಲ ಆ ಟೈಮ್ ನಲ್ಲಿ ಇವೆರಡು ಕ್ಲೋಸ್ ಮಾಡಬೇಕು. ದೆನ್ ನಾವು ಇದನ್ನು ಇದು ಸ್ಟೀಮ್ ಆಯ್ತು, ಸೇಫ್ಟಿ ವಾಲ್ ಆಯ್ತು. ದೆನ್ ಈ ಲೈನ್ ನಲ್ಲಿ ಮೇನ್ ಸ್ಟೀಮ್ ನಲ್ಲಿ ಸಪರೇಟ್ ಇಂದ ಸೇಫ್ಟಿ ವಾಲ್ ಆಯ್ತು, ಸ್ಟಾರ್ಟ್ಅಪ್ ವೆಂಟ್ ಆಯ್ತು. ಇಲ್ಲೊಂದು ನೋಡಿದ್ರೆ MSSV ವಾಲ್ ಅಂತಾರೆ, ಮೇನ್ ಸ್ಟೀಮ್ ಸ್ಟಾಪ್ ವಾಲ್.
ಇದು ಮೇನ್ ಸ್ಟ್ರೀಮ್ ಟ್ರಾಪ್. ಸ್ಟೀಮ್ ಫೈನಲಿ ಏನ್ ನೀವು ಪ್ರೊಡ್ಯೂಸ್ ಆಗುತ್ತಲ್ಲ ಆಫ್ಟರ್ ಸೂಪರೇಟಿಂಗ್ ನೀವು ಮೇನ್ ಸ್ಟ್ರೀಮ್ ಸ್ಟಾಪ್ ಗಳಿಂದ ಡಿಸ್ಟ್ರಿಬ್ಯೂಷನ್ ಹೆಡರ್ ಕಳಿಸ್ತೀರಿ. ಹೆಡರ್ ದಿಂದ ನಿಮ್ಮ ಟರ್ಬೈನ್ ಎಂಟ್ರಿ ಆಗುತ್ತೆ. ಸೊ ದಿಸ್ ವಾಲ್ ಇಸ್ ಮೇನ್ ಸ್ಟ್ರೀಮ್ ಸ್ಟಾಪ್ ವಾಲ್. ಇದು ಟೈಪ್ ಆಫ್ ದ ಮೌಂಟಿಂಗ್ಸ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಬಾಯ್ಲರ್ ಲೋಡ್ ಮತ್ತು ಕಟ್ ಆಫ್ ಮಾಡಬಹುದು ಸ್ಟೀಮ್. ಇದ್ರ ಮೂಲಕ ನೀವು ಮೇನ್ ಸೇಫ್ಟಿ ವಾಲ್ ಮೂಲಕ ಆಪರೇಟ್ ಮಾಡಬಹುದು. ಆಫ್ಟರ್ ದಿಸ್ ಮೇನ್ ಸೇಫ್ಟಿ ವಾಲ್ ಇದು NR ಇರುತ್ತೆ, ನಾನ್ ರಿಟರ್ನ್ ವಾಲ್. ನಾನ್ ರಿಟರ್ನ್ ಮಾಡುತ್ತೆ. ಈಗ ಸ್ಟೀಮ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ನಿಮ್ದು ಫ್ಲಾಪ್ ಬರುತ್ತೆ. ಹಿಂಗೆ ಇಲ್ಲಿಂದ ಹೋದ್ರೆ ಇದು ಓಪನ್ ಆಗುತ್ತೆ. ಸ್ಟೀಮ್ ಕಂಟಿನ್ಯೂಸ್ಲಿ ಫ್ಲೋ ಆಗುತ್ತೆ. ಯಾವಾಗ ನಿಮ್ ಸ್ಟೀಮ್ ಇಲ್ಲಿ ಫ್ಲೋ ಬಂದ್ ಆಯ್ತು ಅಂದ್ರೆ ಕ್ಲೋಸ್ ಆಗುತ್ತೆ. ಈ ಸೈಡ್ ಬರೋಕೆ ಕೊಡಲ್ಲ. ಫ್ಲಾಪ್ ಕ್ಲೋಸ್ ಆದ್ರೆ ದಿಸ್ ಸೈಡ್ ಎಂಟ್ರಿ ಆಗಲ್ಲ. ಸೊ ದಿಸ್ ಇಸ್ ದ ಯೂನಿಡೈರೆಕ್ಷನ್ ನಾನ್ ರಿಟರ್ನ್ ವಾಲ್. ಸೊ ಬ್ಯಾಕ್ ಪ್ರೆಷರ್ ಬ್ಯಾಕ್ ಲೋಡ್ ಬರೋದನ್ನು ಅವಾಯ್ಡ್ ಮಾಡುತ್ತೆ. ದಟ್ ಪರ್ಪಸ್ ಇದು NR ಇರುತ್ತೆ. ಸೊ ದೀಸ್ ಆರ್ ದ ಮೌಂಟಿಂಗ್ಸ್. ಐ ಥಿಂಕ್ ಐಡಿಯಾ ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಲ್ಲ ಮೌಂಟಿಂಗ್ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಒಂದು ಸ್ಕೆಚ್ ನಲ್ಲಿ ನಾ ಎಲ್ಲ ಕವರ್ ಮಾಡ್ಲಿಕ್ಕೆ ಪಾಸಿಬಲ್ ಮಾಡಿದೀನಿ. ಸೊ ನಿಮ್ಗೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. This type of the mountings used for the safe operation of the boiler and the easy production of the steam from the feed water to superheated steam. Finally, you are getting up to required pressure steam up to required temperature of 490-degree temperature and required pressure. You are producing using this type of the mounting for the safe operation and safe boiler condition also you have to maintain through this boiler mounting. ಆಯ್ತು, ಇದಾಗಿತ್ತು ಗೆಳೆಯರೆ ಒಂದು ಸಿಂಪಲ್ ವಿಡಿಯೋ ರಿಗಾರ್ಡಿಂಗ್ ದ ಬಾಯ್ಲರ್ ಮೌಂಟಿಂಗ್ಸ್. ಈಗ ಇದೇ ತರ ನಮ್ಮ ವಿಡಿಯೋನ ಪ್ರೋತ್ಸಾಹ ಮಾಡಿ ಹೆಚ್ಚು ಹೆಚ್ಚು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಥ್ಯಾಂಕ್ ಯು.